ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಏಕೆಂದರೆ ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ ಅಲ್ವಾ. ಸೊ ತಡ ಮಾಡೋದು ಬೇಡ. ನಾನು ಇವತ್ತು ಯಾವುದ್ರ ಬಗ್ಗೆ ಹೇಳ್ತಿದ್ದೀನಿ ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ. ಬ್ರೌನ್ ಟಾಪ್ ಮಿಲೆಟ್ ಅಂದರೆ ಕೊರಲೆ ಮಿಲೆಟ್ ಅಂದರೆ ಕೊರಲೆ ಸಿರಿಧಾನ್ಯದ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಡ್ತೀನಿ. ಫ್ರೆಂಡ್ಸ್, ಕೊನೆವರೆಗೂ ಈ ವಿಡಿಯೋನ ನೋಡಿ. ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಒಂದು ಮೆಸೇಜನ್ನು ಹಾಕಿ, ತಡ ಮಾಡಿಬಿಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟನ್ನು ಮಾಡ್ತಾ ಇರಿ. ಬನ್ನಿ ಹಾಗಾದರೆ ಬ್ರೌನ್ ಟಾಪ್ ಮಿಲೆಟ್ನ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಬ್ರೌನ್ ಟಾಪ್ ಮಿಲೆಟ್ನಲ್ಲಿ ಐರನ್, ಕ್ಯಾಲ್ಸಿಯಂ, ಜಿಂಕ್, ಮೆಗ್ನೀಷಿಯಂ, ಪೊಟ್ಯಾಷಿಯಂ, ಡೈಟರಿ ಫೈಬರ್ಸ್, ಪ್ರೋಟೀನ್, ಹೆಲ್ತಿ ಫ್ಯಾಟ್ಸ್ಗಳು ಯಥೇಚ್ಛವಾಗಿದೆ. ಹೃದಯದ ಆರೋಗ್ಯಕ್ಕೆ ಇದು ತುಂಬಾನೇ ಮುಖ್ಯವಾದದ್ದು. ಇದರಲ್ಲಿ ಹೆಚ್ಚಿನ ಫೈಬರ್ ಇರೋದ್ರಿಂದ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಿ ಹೃದಯ ರೋಗಗಳ ಅಪಾಯವನ್ನು ಇದು ತಗ್ಗಿಸುತ್ತೆ. ಇನ್ನು ಮಧುಮೇಹಕ್ಕೆ ನಿಯಂತ್ರಣವಾಗಿರುತ್ತೆ ಅಂತಲೇ ಹೇಳ್ಬೋದು ಬ್ರೌನ್ ಟಾಪ್. ಮಧುಮೇಹ ರೋಗಿಗಳಿಗೆ ಇದು ಒಂದು ಒಳ್ಳೆಯ ವರದಾನ ಅಂತಲೇ ಹೇಳ್ಬೋದು. ಮೆಗ್ನೀಷಿಯಂ ಸಮೃದ್ಧವಾಗಿರೋದರಿಂದ ರಕ್ತದ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತೆ. ವಿಶೇಷವಾಗಿ ಮಧುಮೇಹಗಳಿಗೆ ತುಂಬಾ ಒಳ್ಳೆಯದು. ಇದು ತೂಕ ನಷ್ಟಕ್ಕೆ ಸಹ ಪರಿಹಾರವನ್ನು ಕೊಡುತ್ತೆ. ಇದರಲ್ಲಿ ಫೈಬರ್ ಹೆಚ್ಚಿದ್ದು ಹೊಟ್ಟೆ ತುಂಬಿದಂತೆ ಭಾಸವಾಗುತ್ತೆ. ಇದರಿಂದ ತೂಕವನ್ನು ನಾವು ಸರಾಗವಾಗಿ ಇಳಿಸ್ಕೋಬಹುದು. ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ ಕೊರಲೆ ಮಿಲೆಟ್. ಇದರಲ್ಲಿ ಫೈಬರ್ ಇರೋದ್ರಿಂದ ಜೀರ್ಣಕ್ರಿಯೆಗೆ ಸಹಾಯವನ್ನು ಮಾಡುತ್ತೆ. ಮಲಬದ್ಧತೆಯನ್ನು ಸಹ ಇದು ನಿವಾರಿಸುತ್ತೆ. ಇನ್ನು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಕೊರಲೆ ದೇಹಕ್ಕೆ ಶಕ್ತಿ ನೀಡುತ್ತೆ ಹಾಗೂ ಮೆದುಳಿನ ಆರೋಗ್ಯಕ್ಕೂ ಇದು ತುಂಬಾನೇ ಒಳ್ಳೆಯದು. ಮೂಳೆಗಳನ್ನು ಸಹ ಬಲಪಡಿಸುತ್ತೆ. ಇದು ಕ್ಯಾನ್ಸರ್ನಿಂದ ಮುಕ್ತಿಯನ್ನು ನೀಡುತ್ತೆ. ಇದರಲ್ಲಿ ಪಾಲಿಫಿನಾಲ್ ಮತ್ತು ಫ್ಲೇವನಾಯ್ಡ್ಸ್ಗಳಿರೋದ್ರಿಂದ ಫ್ರೀ ರ್ಯಾಡಿಕಲ್ ವಿರುದ್ಧ ಹೋರಾಡುತ್ತೆ. ಅತಿ ವಿಶೇಷವಾಗಿ ಜೀವಕೋಶದ ಹಾನಿಯನ್ನು ಕಡಿಮೆ ಮಾಡುತ್ತೆ. ಅಂತಿಮವಾಗಿ ಜೀವಕೋಶಕ್ಕೆ ಆಗುವಂಥ ಒಂದು ಹಾನಿಯನ್ನು ಇದು ಕಡಿಮೆ ಮಾಡುತ್ತೆ. ಇನ್ನು ಪಾರ್ಶ್ವವಾಯು ರೋಗಿಗಳಿಗೆ ಪ್ರಯೋಜನಕಾರಿಯಾಗಿದೆ ಈ ಕೊರಲೆ ಮಿಲೆಟ್. ಶ್ವಾಸಕೋಶದ ಸಮಸ್ಯೆಯನ್ನು ಸಹ ಇದು ಕಡಿಮೆ ಮಾಡುತ್ತೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಬ್ರೌನ್ ಟಾಪ್ ಮಿಲೆಟ್ ಕೊರಲೆ ಒಂದು ಸಿರಿಧಾನ್ಯದ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ತಿಳ್ಕೊಂಡ್ರಿ ಅಲ್ವಾ. ತಡ ಮಾಡಬೇಡಿ. ಆದಷ್ಟು ನಾವು ಸಿರಿಧಾನ್ಯಗಳನ್ನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು. ಇದರಲ್ಲಿರುವಂತಹ ಅಂಶಗಳು ಯಥೇಚ್ಛ ಅಂತಲೇ ಹೇಳ್ಬೋದು. ಸೊ ಆವಾಗ ನೀವು ಕೊರಲೆ ಮಿಲೆಟ್ನಲ್ಲಿ ರೊಟ್ಟಿ, ದೋಸೆ ಏನಾದರೂ ಮಾಡ್ಕೋಬಹುದು. ರುಚಿಯಾಗಿರುತ್ತೆ ತಿನ್ನೋದಕ್ಕೂ, ಹಾಗೆಯೇ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ಸೊ ತಡ ಮಾಡಬೇಡಿ, ಬ್ರೌನ್ ಟಾಪ್ ಮಿಲೆಟನ್ನು ಉಪಯೋಗಿಸೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ ಅಲ್ವಾ. ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನಲ್ನ ನೋಡ್ತಾ ಇರಿ ಫ್ರೆಂಡ್ಸ್. ನಿಮ್ಮಲ್ಲಿ ಇದನ್ನು ನೀವು ಯಾವ ರೀತಿ ಬಳಸ್ತೀರಾ ಅನ್ನೋದ್ರ ಬಗ್ಗೆ ಒಂದು ಕಮೆಂಟನ್ನು ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.